ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, 2026 ಜೂನ್ ತಿಂಗಳ ಮೀನರಾಶಿಯವರಿಗೆ ಇರುವ ಗಂಡಾಂತರ. ಈ ತಿಂಗಳು ಮೀನರಾಶಿಯವರಿಗೆ ಸಾಮಾನ್ಯ ತಿಂಗಳಲ್ಲ. ಹಲವಾರು ಗ್ರಹಗಳ ದೊಡ್ಡ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಕೊಡೋ ಸಾಧ್ಯತೆ ಇದೆ. ಕೆಲವರಿಗೆ ಇದು ಎಚ್ಚರಿಕೆಯ ತಿಂಗಳು ಕೂಡ ಆಗಬಹುದು, ಇನ್ನು ಕೆಲವರಿಗೆ ಪರೀಕ್ಷೆಯ ಸಮಯ ಕೂಡ ಆಗಬಹುದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಗಂಡಾಂತರ ಅಂದ್ರೆ ಭಯ ಪಡುವ ವಿಷಯ ಅಲ್ಲ, ಅದು ಜಾಗ್ರತೆ ವಹಿಸಬೇಕು ಅನ್ನೋ ಸೂಚನೆ ಮಾತ್ರ ವೀಕ್ಷಕರೇ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಶನಿ ನಿಮ್ಮ ರಾಶಿಗೆ ಬರುವುದು ದೊಡ್ಡ ಬದಲಾವಣೆ ಅಂತ ಹೇಳ್ಬಹುದು. ಶನಿ ಲಗ್ನಕ್ಕೆ ಬಂದಾಗ ಜೀವನದ ವೇಗ ಸ್ವಲ್ಪ ನಿಧಾನವಾಗುತ್ತದೆ. ಕೆಲಸಗಳಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಒಂಟಿತನ ಕಾಣಬಹುದು. ಆದರೆ ಜನರ ವರ್ತನೆ ಕೂಡ ಬದಲಾಗಿಯೇ ಇರುತ್ತೆ ಅನ್ನಿಸುವ ಸಮಯ ನಿಮ್ಗೆ ಬರುತ್ತೆ. ಅದಕ್ಕೆ ಜೊತೆಗೆ ಗುರುನ ಸ್ಥಾನ ಬದಲಾವಣೆ ಕೂಡ ನಿಮ್ಮ ಮನಸ್ಸು ಮತ್ತು ಕುಟುಂಬದ ವಿಚಾರಗಳಲ್ಲಿ ಭಾರ ಹಾಕಬಹುದು ವೀಕ್ಷಕರೇ. ಈ ತಿಂಗಳಲ್ಲಿ ನೀವು ಮಾತಿನ ಮೇಲೆ ಹೆಚ್ಚು ಕಂಟ್ರೋಲ್ ಇಟ್ಕೊಳ್ಬೇಕು. ಏಕೆಂದ್ರೆ ಸಣ್ಣ ಮಾತು ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮನೆಯವರ ಜೊತೆ, ಗಂಡ ಹೆಂಡತಿ ನಡುವೆ, ಅಣ್ಣ ತಮ್ಮಂದಿರ ನಡುವೆ ತಪ್ಪು ಅರ್ಥ ಆಗಬಹುದು. ನೀವು ಒಳ್ಳೆಯದಕ್ಕೆ ಮಾತನಾಡಿದ್ರು ಎದುರಿನವರು ಬೇರೆ ರೀತಿಯಲ್ಲೇ ತೆಗೆದುಕೊಳ್ಳಬಹುದು. ಜೂನ್ ಮೊದಲ ವಾರದಲ್ಲಿ ಮನಸ್ಸು ತುಂಬಾ ಗೊಂದಲದಲ್ಲಿರಬಹುದು. ಏನ್ ಮಾಡ್ಬೇಕು ಅನ್ನೋ ನಿರ್ಧಾರ ಬರೋದಿಲ್ಲ. ಈಗಾಗ್ಲೇ ಶುರು ಮಾಡಿದ ಕೆಲಸಗಳಲ್ಲಿ ಅಡ್ಡಿ ಕಾಣಬಹುದು. ಕೆಲವರಿಗೆ ಹಣ ಬರುವ ಜಾಗದಲ್ಲಿ ಡಿಲೇ ಆಗಬಹುದು. ನೀವು ಯಾರಿಗಾದ್ರೂ ಹಣ ಕೊಡ್ತಿದ್ರೆ ಅದು ಮರಳಿ ಬರುವುದು ಕಷ್ಟ ಅನಿಸುವ ಪರಿಸ್ಥಿತಿ ಬರಬಹುದು ವೀಕ್ಷಕರೇ. ಈ ಸಮಯದಲ್ಲಿ ಯಾರನ್ನೂ ಅತಿಯಾಗಿ ನಂಬೇಡಿ. ವಿಶೇಷವಾಗಿ ಹೊಸ ಪರಿಚಯಗಳ ವಿಷಯದಲ್ಲಿ ಜಾಗೃತೆ ಬೇಕು. ಸಿಹಿ ಮಾತು ಹೇಳುವ ಎಲ್ಲರೂ ಒಳ್ಳೆಯವರು ಆಗಿರೋದಿಲ್ಲ. ನಿಮ್ಮ ದುರ್ಬಲ ಸಮಯ ಬಳಸಿಕೊಳ್ಳೋ ಜನ ನಿಮ್ಮ ಸುತ್ತಲೂ ಇರಬಹುದಲ್ವಾ. ಆರೋಗ್ಯದ ವಿಷಯದಲ್ಲಿ ಕೂಡ ಮೀನ ರಾಶಿಯವರು ಜಾಗ್ರತೆ ವಹಿಸಬೇಕು. ನಿದ್ರೆ ಸರಿಯಾಗಿ ಆಗದೆ ಇರಬಹುದು. ತಲೆನೋವು, ಕಣ್ಣು ಒತ್ತಡ, ಮಾನಸಿಕ ದಣಿವು ಹೆಚ್ಚಾಗಬಹುದು. ಕೆಲವರಿಗೆ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್, ದೇಹದಲ್ಲಿ ನೀರಿನ ಕೊರತೆ ಕಾಣಬಹುದು. ಊಟಕ್ಕೆ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇದ್ರೆ ಆರೋಗ್ಯ ಇನ್ನಷ್ಟು ಕೆಡಬಹುದು ವೀಕ್ಷಕರೇ. ವಿಶೇಷವಾಗಿ ವಾಹನ ಓಡಿಸುವವರು ತುಂಬಾ ಜಾಗೃತಿಯಿಂದ ಇರಬೇಕು. ಜೂನ್ 2ನೇ ವಾರದಲ್ಲಿ ಸಣ್ಣ ಅಪಘಾತ ಯೋಗ ಕಾಣ್ತಿದೆ. ಅದಕ್ಕೆ ಕಾರಣ ನಿಮ್ಮ ಅಜಾಗ್ರತೆ ಅಥವಾ ಬೇಗ ಹೋಗುವ ಸ್ವಭಾವ ಆಗಿರಬಹುದು. ಮೊಬೈಲ್ ನೋಡ್ತಾ ವಾಹನ ಓಡಿಸಬೇಡಿ. ರಾತ್ರಿ ಪ್ರಯಾಣ ಕಡಿಮೆ ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಕೆಲಸ ಮಾಡುವವರಿಗೆ ಈ ತಿಂಗಳು ಮಾನಸಿಕ ಒತ್ತಡ ಜಾಸ್ತಿ. ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಅನಿಸ್ಬೋದು. ಕೆಲವರು ನಿಮ್ಮ ವಿರುದ್ಧ ಮಾತನಾಡುವ ಸಾಧ್ಯತೆ ಕೂಡ ಇದೆ. ನೀವು ಮೌನವಾಗಿ ನಿಮ್ಮ ಕೆಲಸ ಮಾಡೋದು ಉತ್ತಮ. ಕೋಪದಲ್ಲಿ ಕೆಲಸ ಬಿಟ್ಟು ಬಿಡೋ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ವ್ಯಾಪಾರ ಮಾಡುವ ಮೀನರಾಶಿಯವರು ಈ ತಿಂಗಳಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಹಣದ ಲೆಕ್ಕದಲ್ಲಿ ಗೊಂದಲ ಆಗಬಹುದು. ನಂಬಿಕೆ ಇಟ್ಟು ವ್ಯಕ್ತಿಯ ನಿಮಗೆ ಶಾಕ್ ಕೊಡಬಹುದು. ಡಾಕ್ಯುಮೆಂಟ್ ಚೆಕ್ ಮಾಡ್ತೀವಿ, ಸಹಿ ಹಾಕಕ್ ಹೋಗ್ಬೇಡಿ. ಹೊಸ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಚಿಂತೆ ತರಬಹುದು. ನಿಮಗೆ ಸ್ವಲ್ಪ ಆಸ್ಪತ್ರೆ ಓಡಾಟ ಆಗುವ ಸಾಧ್ಯತೆ ಇದೆ. ಮನೆಯಲ್ಲೇ ಒಂದು ರೀತಿಯ ಟೆನ್ಷನ್ ವಾತಾವರಣ ಬರಬಹುದು. ನೀವು ಮನಸ್ಸು ಕಳೆದುಕೊಳ್ದೆ ಶಾಂತವಾಗಿ ನಡೆದುಕೊಂಡ್ರೆ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಸಮಸ್ಯೆಯನ್ನ ಹೇಗೆ ಪರಿಹರಿಸ್ಕೋಬಹುದು ಅಂತ ಯೋಚನೆ ಮಾಡಿದ್ರೆ ಖಂಡಿತ ನಿಮಗೆ ಅದ್ರ ಸೊಲ್ಯೂಷನ್ ಕೂಡ ಸಿಗತ್ತೆ. ಇನ್ನು ಪ್ರೀತಿ ವಿಷಯದಲ್ಲಿ ಕೂಡ ಈ ತಿಂಗಳು ಸ್ವಲ್ಪ ಕಷ್ಟಕರ. ಪ್ರೀತಿಸಿದ ವ್ಯಕ್ತಿಯಿಂದ ದೂರವಾಗುವ ಭಾವನೆ ಬರಬಹುದು. ಕೆಲವರಿಗೆ ಮೆಸೇಜ್ ಅಥವಾ ಮಾತಿನ ಕಾರಣಕ್ಕೆ ಜಗಳ ಆಗಬಹುದು. ಹಳೆಯ ವಿಷಯಗಳನ್ನ ಮತ್ತೆ ಎಳೆದು ತರೋದ್ರಿಂದ ಸಂಬಂಧ ಹಾಳಾಗಬಹುದು ವೀಕ್ಷಕರೇ. ಇನ್ನು ಮದುವೆ ಆಗಿರುವವರಿಗೆ ಸಹನೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಗಂಡ ಹೆಂಡತಿ ಇಬ್ರು ಈಗ ಸ್ವಲ್ಪ ಅರ್ಥ ಮಾಡ್ಕೊಂಡು ನಡ್ಕೊಳ್ಬೇಕು. ಇಲ್ಲದಿದ್ರೆ ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ಕಾರಣ ಆಗಬಹುದು ವೀಕ್ಷಕರೇ. ವಿಶೇಷವಾಗಿ ಹಣದ ವಿಷಯದಲ್ಲಿ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡಬೇಡಿ. ಜೂನ್ ಮಧ್ಯಭಾಗದ ನಂತರ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರ ಭಯಗಳು ಶುರುವಾಗಬಹುದು. ಏನೋ ತಪ್ಪಾಗ್ತದೆ ಅನ್ನೋ ಭಾವನೆ ಬರಬಹುದು. ಇದಕ್ಕೆ ಕಾರಣ ಶನಿ ಪ್ರಭಾವ ಮತ್ತು ಹೆಚ್ಚಾದ ಯೋಜನೆ. ನೀವು ಒಬ್ಬರೇ ಕುಳಿತು ಯೋಚನೆ ಮಾಡಬೇಡಿ. ದೇವರ ಜ್ಞಾನ ಮಂತ್ರ ಕೇಳೋದು, ಒಳ್ಳೆಯ ಜನರ ಜೊತೆ ಮಾತಾಡೋದು ನಿಮಗೆ ಸಹಾಯ ಮಾಡಬಹುದು. ಈ ತಿಂಗಳಲ್ಲಿ ಸ್ನೇಹಿತರಿಂದ ಕೂಡ ನಿರಾಸೆ ಆಗಬಹುದು ವೀಕ್ಷಕರೇ. ನೀವು ಸಹಾಯ ಮಾಡಿದವರು ನಿಮ್ಮನ್ನ ಮರೆತು ಬಿಟ್ಟಂತ ಅನಿಸ್ಬಹುದು ನಿಮಗೆ. ಆದ್ರೆ ಇದೇ ಸಮಯದಲ್ಲಿ ನಿಜವಾದ ಜನ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಗಮನ ಬೇರೆ ಕಡೆ ಹೋಗ್ಬೋದು. ಓದಿನಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಹುದು.
ಮೊಬೈಲ್, ಸೋಷಿಯಲ್ ಮೀಡಿಯಾ ಸಮಯ ಹೆಚ್ಚಾದರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಪರೀಕ್ಷೆ ಬರೆಯುವವರು ತುಂಬಾ ಪ್ಲಾನ್ ಮಾಡಿ ಓದಬೇಕಾಗುತ್ತೆ. ಜೂನ್ ಕೊನೆಯ ವಾರದಲ್ಲಿ ಹಣದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಅನಿರೀಕ್ಷಿತ ಖರ್ಚು ಬರುತ್ತದೆ. ಮನೆಯ ಕೆಲಸ, ವಾಹನ ರಿಪೇರಿ, ವೈದ್ಯಕೀಯ ಖರ್ಚು ಅಥವಾ ಸಾಲದ ಒತ್ತಡ ಕಾಣಬಹುದು. ಅದಕ್ಕಾಗಿ ಈಗಲೇ ಖರ್ಚು ಕಂಟ್ರೋಲ್ ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಕಾಡೋದು ಮನಸ್ಸಿನ ದಣಿವು. ಹೊರಗೆ ಎಲ್ಲವೂ ಸರಿ ಇದೆ ಅನಿಸಿದ್ರು ಒಳಗೆ ನೀವು ಒತ್ತಡ ಅನುಭವಿಸಬಹುದು. ಕೆಲವರಿಗೆ ಯಾರಿಗೂ ಹೇಳ್ಕೊಳ್ಳಲಾಗದ ನೋವು ಇರಬಹುದು. ಆದರೆ ಇದು ಶಾಶ್ವತ ಅಲ್ಲ. ಈ ಸಮಯವು ಕಳೆದೇ ಹೋಗುತ್ತೆ. ಶನಿ ಒಂದು ಪಾಠ ಕಲಿಸುವ ಗ್ರಹ. ಜೀವನದಲ್ಲಿ ಯಾರು ನಮ್ಮವರು, ಯಾವ ದಾರಿ ಸರಿ ಇಲ್ಲ, ಎಲ್ಲಿ ನಾವು ತಪ್ಪು ಮಾಡ್ತಿದ್ದೇವೆ ಅನ್ನೋದನ್ನ ಶನಿ ನಿಧಾನವಾಗಿ ತೋರಿಸ್ತಾನೆ. ಆದ್ರಿಂದ ಈ ತಿಂಗಳ ಕಷ್ಟಗಳು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಪಾಠವಾಗುತ್ತವೆ. ಜೂನ್ ತಿಂಗಳಲ್ಲಿ ನೀವು 3 ವಿಷಯ ಜಾಸ್ತಿ ಗಮನಿಸಬೇಕು. 1 ಆರೋಗ್ಯ, 2 ನಿಮ್ಮ ಮಾತು, 3 ಹಣ. ಅನಗತ್ಯ ದುಡ್ಡು ಖರ್ಚು ಮಾಡೋದು, ಅನಗತ್ಯ ಮಾತಾಡೋದು, ಮಿತಿ ಮೀರಿ ತಿನ್ನೋದು ಆರೋಗ್ಯಕ್ಕೆ, ನಿಮ್ಮ ಮಾತುಗೆ ಮತ್ತೆ ನಿಮ್ಮ ಹಣಕ್ಕೆ ತುಂಬಾನೇ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಈ 3 ಕಡೆ ಜಾಗ್ರತೆ ಇಟ್ಟರೆ ದೊಡ್ಡ ಸಮಸ್ಯೆ ತಪ್ಪಿಸ್ಕೊಳ್ಬಹುದು ವೀಕ್ಷಕರೇ. ಈ ತಿಂಗಳಲ್ಲಿ ದೇವಸ್ಥಾನ ಭೇಟಿ ನಿಮಗೆ ಒಳ್ಳೆಯ ಫಲ ಕೊಡಬಹುದು. ವಿಶೇಷವಾಗಿ ಶನಿ ದೇವರ ಪೂಜೆ, ಹನುಮಾನ್ ಚಾಲಿಸ ಪಠಣ, ಶಿವನ ಆರಾಧನೆ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಶನಿವಾರ ದಿನ ಎಣ್ಣೆ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂದ್ರೆ ಭಯ ಪಡಬೇಡಿ. ಆದ್ರೆ ನಿಮ್ಮ ಕರ್ಮದ ಲೆಕ್ಕ ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರುತ್ತೆ. ಒಳ್ಳೆಯದನ್ನ ಮಾಡಿದವರಿಗೆ ಕೊನೆಗೆ ಒಳ್ಳೆಯದೇ ಸಿಗುತ್ತೆ. ಜೂನ್ ತಿಂಗಳು ಮೀನರಾಶಿಯವರಿಗೆ ಒಂದು ಎಚ್ಚರಿಕೆ ಸಮಯ ಅಂತ ಹೇಳ್ಬೋದು. ಆದ್ರೆ ಇದೇ ಸಮಯ ನಿಮ್ಮನ್ನ ಮಾನಸಿಕವಾಗಿ ಬಲಿಷ್ಠ ಮಾಡ್ತಾ ಹೋಗುತ್ತೆ. ಈಗ ಎದುರಿಸುವ ಸಮಸ್ಯೆಗಳು ಮುಂದೆ ನಿಮ್ಗೆ ದೊಡ್ಡ ಅನುಭವವೇ ಕೊಡ್ತವೆ. ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಈ ತಿಂಗಳಲ್ಲಿ ನಿಮ್ಮ ಸೀಕ್ರೆಟ್ ಎಲ್ರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮ ಪ್ಲಾನ್ ಆಗಿರ್ಬೋದು, ಅಥವಾ ನಿಮ್ಮ ಹಣದ ವಿಚಾರ, ಅಥವಾ ನಿಮ್ಮ ಮನೆ ಸಮಸ್ಯೆ ಯಾರ ಜೊತೆನೂ ಹಂಚ್ಕೊಳಕ್ ಹೋಗ್ಬೇಡಿ. ಕೆಲವರು ಅದನ್ನ ನಿಮ್ ವಿರುದ್ಧ ಬಳಸ್ಕೊಳ್ಬಹುದು. ಹಾಗಾಗಿ ಮತ್ತೆ ಕೆಲವರಿಗೆ ಉದ್ಯೋಗ ಬದಲಾವಣೆ ಯೋಚನೆ ಬರಬಹುದು. ಆದ್ರೆ ಆತುರದಲ್ಲಿ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಜುಲೈ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುವ ಸಾಧ್ಯತೆ ಇದೆ. ಇನ್ನು ಜೂನ್ ತಿಂಗಳಲ್ಲಿ ರಾತ್ರಿ ಸಮಯದಲ್ಲಿ ಅನಾವಶ್ಯಕ ಯೋಜನೆ ಹೆಚ್ಚಾಗಬಹುದು. ಅದಕ್ಕಾಗಿ ಮಲಗುವ ಮೊದಲು ಫೋನ್ ಕಡಿಮೆ ಬಳಸಿ, ಒಳ್ಳೆಯ ಸಂಗೀತ ಕೇಳಿ, ಮನಸ್ಸಿಗೆ ಶಾಂತಿ ಕೊಡುವ ಕೆಲಸ ಮಾಡಿ. ಇದರಿಂದ ನಿಮಗೂ ಕೂಡ ಒಳ್ಳೇದಾಗತ್ತೆ. ದೇವರು ನಿಮ್ಮನ್ನ ಪರೀಕ್ಷಿಸಬಹುದು, ಆದ್ರೆ ಕೈ ಬಿಡೋದಿಲ್ಲ. ನೀವು ಧೈರ್ಯ ಕೈಕೊಳ್ಳದೆ ಮುಂದೆ ಹೋಗಿ ವೀಕ್ಷಕರೇ. ಈ ಜೂನ್ ತಿಂಗಳು ಮೀನರಾಶಿಯವರಿಗೆ ಎಚ್ಚರಿಕೆ ಸಮಯ ಆದರೂ ಸರಿಯಾದ ಜಾಗ್ರತೆ ಇಟ್ಟರೆ ದೊಡ್ಡ ಗಂಡಾಂತರ ತಪ್ಪಿಸಿಕೊಳ್ಬಹುದು. ಶಾಂತಿ, ಸಹನೆ, ದೇವರ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ ಈ ಕಠಿಣ ಸಮಯವು ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ದೇವರ ಆಶೀರ್ವಾದ ನಿಮ್ಮ ಜೊತೆ ಇರಲಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ದೇವರ ಕೃಪೆ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು.